ನಮಸ್ಕಾರ ಸ್ನೇಹಿತರೆ. ನೆನ್ನೆ ಮೊನ್ನೆಯಿಂದ ಸಿಕ್ಕಾಪಟ್ಟೆ ಸುದ್ದಿಲಿರೋದು ನಮ್ಮ ಬೆಂಗಳೂರಿನಲ್ಲಿ ಮಾರಾಟ ಆಗೋ ಒಂದಷ್ಟು ಮಾಂಸ ಪದಾರ್ಥಗಳ ಬಗ್ಗೆ. ಕೆಲವ್ರ ಪ್ರಕಾರ ಅದು ನಾಯಿ ಮಾಂಸ, ಕೆಲವ್ರ ಪ್ರಕಾರ ಅದು ಶುದ್ಧವಾದ ಕುರಿಗಳ ಮಾಂಸ. ಈ ಒಂದು ವಿಚಾರ ಈಗ ಮುನ್ನೆಲೆಗೆ ಬರೋಕ್ಕೆ ಮುಖ್ಯವಾದ ಕಾರಣ ದಿ ಗ್ರೇಟ್ ಹಿಂದೂ ಸಂಘಟನೆ, ಹಿಂದೂ ಧರ್ಮದ ರಕ್ಷಕ, ಗೋರಕ್ಷಕ ಅಂತೆಲ್ಲ ಸೆಲ್ಫ್ ಡಿಕ್ಲೇರ್ಡ್ ಮಾಡ್ಕೊಂಡು ಬೋರ್ಡ್ ಹಾಕೊಂಡಿರೋ ಪುನೀತ್ ಕೆರೆಹಳ್ಳಿ. ಸೊ ಈ ವಿಚಾರದಲ್ಲಿ ನಾನೊಬ್ಬ ಕನ್ನಡಿಗನಾಗಿ ಪುನೀತ್ ಕೆರೆಹಳ್ಳಿಯವ್ರನ್ನ ಒಂದಷ್ಟು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ವಿ. ಪುನೀತ್ ಕೆರೆಹಳ್ಳಿಯವರೇ, ನೀವೇನು ಇದು ಇನಿಷಿಯೇಟ್ ತೊಗೊಂಡಿದ್ರ, ಅದು ನೀವು ಹೋರಾಟ ಮಾಡ್ತಿರೋದು, ಅದೇನಾದರೂ ನೀವೇನು ಸ್ಟೇಟ್ಮೆಂಟ್ ಕೊಡ್ತಿದ್ರೆ ಅದೇ ಥರ ಅದು ನಾಯಿ ಮಾಂಸ ಅದು ಇದು ಅದೇ ಆಗಿದ್ದರೆ ನಮ್ಮ ಸಪೋರ್ಟ್ ನಿಮಗಿರುತ್ತೆ. ಆದರೆ ನೀವು ಈ ಹೋರಾಟನ ಕೇವಲ ಒಂದು ಧಾರ್ಮಿಕ ಭಾವನೆಯಿಂದ ಒಂದಷ್ಟು ಮುಸ್ಲಿಮರು ಏನು ಜೀವನ ನಡೆಸ್ತಿದ್ದಾರೆ ಮಾಂಸ ಮಾರಾಟ ಮಾಡಿಕೊಂಡು ಅದನ್ನು ಟಾರ್ಗೆಟ್ ಇಟ್ಕೊಂಡು ಮಾಡ್ತಿದ್ದಾರೆ. ನಾನೊಬ್ಬ ಕನ್ನಡಿಗನಾಗಿ ನಿಮಗೆ ಯಾವುದೇ ರೀತಿಯಾದ ಸಪೋರ್ಟು ಮಾಡಲ್ಲ, ನಿಮ್ಮನ್ನು ವಿರೋಧಿಸ್ತೀನಿ. ನೀವು ಈಗ ಏನಿದು ನಾಯಿ ಮಾಂಸ ರಾಜಸ್ಥಾನದಿಂದ ಬರ್ತಿದೆ, ಯಾಕೆ ನಮ್ಮಲ್ಲಿ ಮಾಂಸ ಇಲ್ವಾ, ನಮ್ಮ ರೈತರು ಇದು ಮಾಡಲ್ವ, ಅದು ಇದು ಏನೇನೋ ಕಥೆಗಳು ಬಿಡ್ತಾ ಇದ್ದೀರಲ್ಲ, ಯಾಕೆ ನೀವು ಕರ್ನಾಟಕದ ಕನ್ನಡಿಗ ಹಿಂದೂಗಳಿಗೆ ಕರ್ನಾಟಕದಲ್ಲಿ ಉದ್ಯೋಗ ಮೀಸಲಾತಿ ಬಗ್ಗೆ ಧ್ವನಿ ಎತ್ತಲ್ಲ? ಕರ್ನಾಟಕ ರಾಜ್ಯ ಸರ್ಕಾರ ಒಂದು ವಿಧೇಯಕ ತರಬೇಕು ಅಂತಿತ್ತು, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ಕೊಡಬೇಕು ಕೆಲಸಕ್ಕೆ ಅಂತ. ಅದಕ್ಕೆ ಪ್ರೈವೇಟ್ ಕಂಪ್ನಿಯವರೆಲ್ಲ ಅಪೋಸ್ ಮಾಡ್ತಿದ್ದಾರೆ. ಯಾಕೆ ನೀವು ಇದ್ರ ವಿಚಾರದಲ್ಲಿ ಯಾವತ್ತೂ ಹೋರಾಟ ಮಾಡಲಿಲ್ಲ? ಯಾಕೆ ನೀವು MNC ಕಂಪ್ನಿಗಳಲ್ಲಿ ಹೋಗಿ ಕನ್ನಡ ಹಿಂದೂಗಳಿಗೊಂದು ಆದ್ಯತೆ ಕೊಡಿ ಅಂತ ನೀವು ಯಾವತ್ತೂ ಎಲ್ಲೂ ಕೇಳಿಲ್ಲ? ಯಾಕೆ ಈ ಬೀದಿ ಬದಿ ವ್ಯಾಪಾರಿಗಳು, ಈ ಬಡಬಗ್ಗರು, ಇವ್ರುಗಳನ್ನ ಏನಕ್ಕೆ ಟಾರ್ಗೆಟ್ ಮಾಡ್ತಿದ್ದೀರಾ? ಅಂತ ದೊಡ್ಡವ್ರನ್ನ ಟಾರ್ಗೆಟ್ ಮಾಡೋಕ್ಕೆ ನಿಮಗೆ ಶಕ್ತಿ ಇಲ್ವಾ? ಇಲ್ಲ ನಿಮಗೆ ಬ್ಯಾಕ್ ಬೋನ್ ಆಗಿ ನಿಮಗೆ ಫಿನಾನ್ಷಿಯಲ್ ಸಪೋರ್ಟ್ ಮಾಡಿಕೊಂಡು ನಿಮ್ಮನ್ನು ಅಲ್ಲಿ ಚೂ ಬಿಟ್ಬಿಟ್ಟು ಕೆಲಸ ಮಾಡಿಸಿದಾರಲ್ಲ ನಿಮ್ಮ ಹಿಂದಿರುವಂಥ ಒಂದಷ್ಟು ದೊಡ್ಡ ರಾಜಕಾರಣಿಗಳು, ಧರ್ಮ ಸಂಘಟನೆ, ಧರ್ಮ ರಕ್ಷಕರುಗಳು, ಅವ್ರುಗಳು ನಿಮಗೆ ಇದಕ್ಕೆ ಆದ್ಯತೆ ಕೊಡೋದಿಲ್ವಾ? ಅಲ್ಲಿ ನಾಯಿ ಮಾಂಸ ಮಾರಾಟ ಆಗ್ತಿದ್ದಾರೆ, ಅದಕ್ಕೆ ನಿಮ್ಮ ಹತ್ರ ದಾಖಲೆ ಏನಾದರೂ ಇದೆಯಾ? ಬೇಡ ಬಿಡಿ, ನನಗೆ ಮಾಂಸ ಅದ್ರದ್ದೆಲ್ಲ ಬೇಡ, ನನಗೆ ಯಾವ ಮಾಂಸ ಇದ್ರೆ ನನಗೆ ಹೊಟ್ಟೆ ತಿನ್ನಕ್ಕೆ ಬೇಕು. ನೀವು ಕಳೆದ ಬಾರಿ ಹೀಗೆ ಗೋರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಒಬ್ಬ ಮುಸಲ್ಮಾನ್ ವ್ಯಕ್ತಿಗೆ ಕರೆಂಟ್ ಶಾಕ್ ಎಲ್ಲ ಕೊಟ್ಟು ಕೊಂದು ಆ ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಈಗ ಬೇಲ್ ಮೇಲೆ ಆಚೆ ಬಂದಿದ್ದೀರಾ. ಒಂದು ದಿವಸನಾದರೂ ನೀವು ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿದ್ದೀರಾ? ಕರ್ನಾಟಕದ ಹಿಂದೂಗಳ ಪರ, ಅಂದರೆ ಕನ್ನಡಿಗ ಹಿಂದೂಗಳ ಪರವಾಗಿ ಯಾವ ಥರ ಕೆಲಸದ ಬಗ್ಗೆ ಆಗಲಿ, ಭಾಷೆ ಬಗ್ಗೆ ಆಗಲಿ ನೀವು ಯಾವ ಥರ ಹೋರಾಟ ಮಾಡಿದ್ದೀರಾ? ನಿಮ್ಗೆ ಯಾವುದೋ ಆದ್ಯತೆ ಇಲ್ಲ ಅಂದರೆ ನಾವು ಯಾಕೆ ನೀವು ಮಾಡ್ತಾರೋ ಇದು ಹೋರಾಟನೋ ಏನೋ ಒಂದು ಗೊತ್ತಾಗ್ತಿಲ್ಲ. ಬರೀ ಏನೋ ಒಂದು ಪೊಲಿಟಿಕಲ್ ಗೇನ್ಗೋಸ್ಕರನೋ ಪಬ್ಲಿಸಿಟಿಗೋಸ್ಕರನೋ ಮಾಡ್ತಾರೋ ಒಂದು ಹೋರಾಟಕ್ಕೆ ನಾವು ನಿಮಗೆ ಬೆಂಬಲ ಕೊಡಬೇಕು. ಕರ್ನಾಟಕದ ಕನ್ನಡ ಹಿಂದೂಗಳ ಬಗ್ಗೆ ನಿಮಗೆ ಆದ್ಯತೆ ಇಲ್ಲ ಅಂದ್ರ ಮೇಲೆ ನಾವ್ಯಾಕೆ ನೀವು ಹೇಳುವ ರಾಷ್ಟ್ರಭಕ್ತಿಯ ಹಿಂದುತ್ವದ ಬಗ್ಗೆ ನಾವು ಆಲೋಚನೆ ಮಾಡಬೇಕು? ಇದು ನನ್ನ ನೇರವಾದ ಪ್ರಶ್ನೆ. ಸಾಧ್ಯವಾದರೆ ನಿಮ್ಮ ಹತ್ರ ಇದ್ರ ಬಗ್ಗೆ ಏನಾದರೂ ಒಂದು ನಾಲೆಜ್ ಇದ್ದರೆ ಉತ್ತರ ಕೊಡಿ, ಆಯಿತಾ? ಕೆಲವು ವರ್ಷಗಳ ಹಿಂದೆ ನೀವೇನೋ ಒಂದು ಮಾಡಿದ್ರಲ್ಲ, ಜಟ್ಕಾ ಕಟ್, ಹಲಾಲ್ ಕಟ್ ವಿರುದ್ಧ ಜಟ್ಕಾ ಕಟ್. ಎಲ್ಲಿಗೆ ಬಂತು ನಿಮ್ಮ ಅಭಿಯಾನ? ಇದುವರೆಗೂ ಎಷ್ಟು ಉದ್ಯಮಗಳನ್ನ ಸ್ಥಾಪನೆ ಮಾಡಿದ್ರಿ ಈ ಜಟ್ಕಾ ಕಟ್ಗೆ? ಯಾಕೆ ನಿಮ್ಮ ಧರ್ಮರಕ್ಷೆಯ ರಾಜಕೀಯ ಪಕ್ಷಗಳು ನಿಮ್ಮ ಜಟ್ಕಾ ಕಟ್ ಹೋರಾಟಕ್ಕೆ ಬೆಂಬಲಿಸಲಿಲ್ಲ? ಯಾಕೆ ಅದನ್ನು ಒಂದು ದೊಡ್ಡ ಒಂದು ಹೋರಾಟ ಮಾಡಿ ಕರ್ನಾಟಕದ ಮೂಲೆಗೂ ಅದರದ ಒಂದು ಅಂಗಡಿ ಸ್ಥಾಪನೆ ಮಾಡೋದಕ್ಕೆ ಆದ್ಯತೆ ನೀಡಲಿಲ್ಲ? ಹೇಳಕ್ಕೆ ಸಾಧ್ಯವೇ? ಶೂದ್ರರ ಹಬ್ಬದ ಸಂದರ್ಭದಲ್ಲಿ ನೀವು ಮಾಡಿದ ಹೋರಾಟ ಅದು, ಆಮೇಲೆ ಎಲ್ಲಿಗೆ ಹೋಯಿತು ಆ ಹೋರಾಟ? ಇದುವರೆಗೂ ಎಷ್ಟು ಅಂಗಡಿಗಳನ್ನ ಆ ಥರ ತೆಗೆದಿದ್ದೀರಾ? ಗೋಮಾಂಸದ ವಿರುದ್ಧ ಹೋರಾಟ ಮಾಡಿದ್ರಿ, ಆದರೆ ಇಡೀ ಭಾರತದಿಂದ ರಫ್ತಾಗ್ತಿರೋ ಅತಿ ಹೆಚ್ಚು ಗೋಮಾಂಸಗಳನ್ನ ಮಾರಾಟ ಮಾಡ್ತಿರೋಂಥವ್ರು, ರಫ್ತು ಮಾಡ್ತಿರೋರು ಹಿಂದೂಗಳಾಗಿದ್ದಾರೆ. ಯಾಕಂದ್ರ ವಿರುದ್ಧ ನೀವೆಲ್ಲೂ ಧ್ವನಿ ಎತ್ತೋದಿಲ್ಲ? ಇಲ್ಲಿರುವ ಮುಸ್ಲಿಂ ಸ್ನೇಹಿತರು, ಇಲ್ಲ ದಲಿತರು ಗೋಮಾಂಸ ಭಕ್ಷಣೆ ಮಾಡಿದ್ರೆ ನಿಮಗೆ ಹೊಟ್ಟೆ ಉರಿ ಬರುತ್ತೆ, ನಿಮಗೆ ಧರ್ಮ ತೊಂದರೆಲಿದೆ ಅನಿಸುತ್ತೆ. ಅದೇ ಗೋಮಾಂಸವನ್ನು ವಿದೇಶಕ್ಕೆ ಮಾರಾಟ ಮಾಡಲಾಗ್ತಿದೆ, ಅದನ್ನು ಹಿಂದೂಗಳೇ ಮಾಡ್ತಿದ್ದಾರೆ, ದೊಡ್ಡ ಬೀಫ್ ಎಕ್ಸ್ಪೋರ್ಟ್ ಕಂಪ್ನಿಗಳು. ಯಾಕಿದ್ರ ವಿರುದ್ಧ ನೀವು ಯಾವತ್ತೂ ಧ್ವನಿ ಎತ್ತಲಿಲ್ಲ? ಸೊ ಯಾಕೋ ನಿಮ್ಮ ಹೋರಾಟದ ಬಗ್ಗೆ ನಮಗೊಂದಷ್ಟು ಅನುಮಾನಗಳಿದೆ. ಸಾಧ್ಯವಾದರೆ ಬಗೆಹರಿಸಿ, ಇಲ್ಲ ತೆಪ್ಪಗೆ ಇಷ್ಟು ದಿವಸ ಎಲ್ಲಿ ಮೂಲೆಯಲ್ಲಿದ್ದರೋ ಹಾಗೆ ಮೂಲೆಯಲ್ಲಿ ಫೋನ್ಪೇ ಗೂಗಲ್ ಪೇಲಿ ಕಲೆಕ್ಷನ್ ಮಾಡಿಕೊಂಡು ನೆಮ್ಮದಿಲಿರೋ ರಾಜ್ಯಕ್ಕೆ ಬೆಂಕಿ ಹಚ್ಚೋ ಕೆಲಸ ಮಾಡಿ. ಇದಿಷ್ಟೇ ನಮ್ಮ ರಿಕ್ವೆಸ್ಟ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳಿ.